Good morning, my dear students. In previous class, I will explain the chapter current electricity and various concept about current electricity. Today, I will explain the very important concept called Ohm's law in current electricity. Ohm's law, very important for theory examination as well as practical examination as well as CET. Ohm's law very important. ನೋಡಿ ಇಲ್ಲಿ ಓಮ್ಸ್ ಅನ್ನೋ ಒಂದು ಲಾನ ಫೈಂಡ್ ಔಟ್ ಮಾಡಿದಾಗ ಈಗ ಕೂಲಮ್ಸ್ ಲಾ ಯಾವ ರೀತಿ ಹೇಳ್ತೀವೋ ಅದೇ ಥರ ಓಮ್ಸ್ ಲಾ ಏನು ಹೇಳುತ್ತೆ ನೋಡಿ, ನಿಮಗೆ ಈ ಒಂದು ಕಂಡಕ್ಟರ್ ಇಲ್ಲಿ ಇರ್ತಕ್ಕಂಥದ್ದೊಂದು ಇಟ್ ಇಸ್ ಎ ಕಂಡಕ್ಟರ್. It is connected to external battery plus minus battery. ಇಲ್ಲಿ ನೋಡಿ, ಈ ಓಮ್ಸ್ ಲಾ ಏನು ಹೇಳುತ್ತೆ ಅಂದರೆ ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಕರೆಂಟ್ನ ಅಥವಾ ಇಲ್ಲಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ನ ಅಪ್ಲೈ ಮಾಡಿದ್ರೆ ಇದರ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನಾವು ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡ್ತೀವಿ. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್. ಇಲ್ಲಿ ನಾವು ಈ ಬ್ಯಾಟ್ರಿ ಸ್ವಿಚ್ ಆನ್ ಮಾಡಿದಾಗ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಕರೆಂಟು ಫ್ಲೋ ಆಗುತ್ತೆ. ಅಕಾರ್ಡಿಂಗ್ ಟು ಓಮ್ಸ್ ಲಾ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು potential difference between two ends of the conductor provided temperature and other physical conditions are remains constant ಅಂತ ಹೇಳ್ತಾರೆ. ಏನು, current is directly proportional to potential difference between two ends of the conductor provided temperature and other physical conditions remains constant. ಅಂದ್ರೆ ಓಮ್ಸ್ ಲಾ ವ್ಯಾಲಿಡ್ ಆಗಬೇಕು ಅಂದ್ರೆ ಫಿಸಿಕಲ್ ಕಂಡೀಷನ್ಸ್ ಲೈಕ್ ಟೆಂಪರೇಚರು ಬೇರೆ ಆಸ್ಪೆಕ್ಟ್ಗಳು ಕಾನ್ಸ್ಟೆಂಟ್, ಒಂದು ಸೇಮ್ ಅಂದರೆ ವೇರಿಯೇಷನ್ ಇರಬಾರ್ದು, ಕಾನ್ಸ್ಟೆಂಟ್ ಲೆವೆಲ್ ಇದ್ರೆ ಈ ಓಮ್ಸ್ ಲಾ ವ್ಯಾಲಿಡ್ ಆಗುತ್ತೆ. ಇದನ್ನ ಸ್ವಲ್ಪ ಅನಲೈಸ್ ಮಾಡಿದ್ರೆ ನೋಡಿ, ಆರ್ ಇದನ್ನ ನಾವು ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಬೇಕಾದ್ರೂ ಬರಿಬೋದು. ವಿ ಇಸ್ ಈಕ್ವಲ್ ಟು ಐ ಆರ್. ನೋಡಿ, ಈ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿಯಕ್ಕೆ ಇಲ್ಲಿರ್ತಕ್ಕಂಥ ಈಕ್ವಲ್ ಮತ್ತು ರೆಸಿಸ್ಟೆನ್ಸ್ನ ನಾವೇನು ಮಾಡಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಹಂಗಿದ್ಮೇಲೆ ಈ ರೆಸಿಸ್ಟೆನ್ಸ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದನ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಓಮ್ಸ್ ಲಾ ಮರಿಬಾರ್ದು. ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಥಿಯರಿ ಎಕ್ಸಾಮಿನೇಷನ್ ಅಂಡ್ ಸಾಲ್ವ್ ಮೆನಿ ಮೋರ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಈ CETಗೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇದು ಕಾನ್ಸೆಪ್ಟ್ ಕರೆಕ್ಟಾಗಿ ತಿಳ್ಕೊಂತ ಬರಬೇಕು. ಇಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್. ಐ ಅಂದರೆ ಕರೆಂಟ್ ಫ್ಲೋ ಥ್ರೂ ಇಟ್ ಅಂತ, ಒಂದು ಕಂಡಕ್ಟರ್ಗೆ ಕರೆಂಟ್ ಫ್ಲೋ ಆಗೋದನ್ನ ಐ ಅಂತೀವಿ. ಆರ್ ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಹಂಗಿದ್ಮೇಲೆ ಈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್? ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. Electrical resistance. It is indicated by capital R. R ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಇಲ್ಲಿ ಆರ್ ನ ಇಲ್ಲೇ ಇಟ್ಕೊಂಡು ಐನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ನೋಡಿ, ಆರ್ ಇಸ್ ಈಕ್ವಲ್ ಟು ವಿ ಅಂದ್ರೇನು, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಎಂಡ್ಸ್ ಆಫ್ the conductor, two ends of the conductor over current flows through it. ನೋಡಿ, ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ the ratio of potential difference between two ends of the conductor to current flow through it is called electrical resistance. It is also defined as opposition offered by flow of electron in a conductor. ಒಂದು ಎಲೆಕ್ಟ್ರಾನ್ ನ ಮುಂದೆ ಹೋಗದಂಗೆ ಡಿಸ್ಟರ್ಬ್ ಮಾಡತಕ್ಕಂಥ ಒಂದು ಫೆನಾಮಿನಾ is also called resistance. ನೋಡಿ, ಈ ರೆಸಿಸ್ಟೆನ್ಸ್ನ ನಾವು ಒಂದು ಡಿವೈಸ್ ಇಂದ ಮೆಜರ್ ಮಾಡ್ತೀವಿ, ಅದನ್ನ ರೆಜಿಸ್ಟರ್ ಅಂತೀವಿ.
ರೆಜಿಸ್ಟರ್ಗೆ ಏನಿರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ನು, ರೆಸಿಸ್ಟೆನ್ಸ್ಗೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇನ್ ಮುಂದಕ್ಕೆ ಈ ರೀತಿ ಬರಿತೀವಿ. ಇದನ್ನ ರೆಸಿಸ್ಟೆನ್ಸ್ ಆರ್ ಅಂತ ಕರಿತೀವಿ. ಕನ್ಸಿಡರ್ ಎ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಆರ್, ಇಟ್ ಈಸ್ ಇಂಡಿಕೇಟೆಡ್ ಬೈ ಆರ್. ಇದಕ್ಕೆ ನಾವು SI ಯೂನಿಟ್ ಆಫ್ ರೆಸಿಸ್ಟೆನ್ಸು ಓಮ್ ಅಂತ, OHM ಪ್ರಾಕ್ಟಿಕಲ್ ಯೂನಿಟ್ ಆರ್ SI ಯೂನಿಟ್ ಅಂತೀವಿ. ಇದಕ್ಕೆ ಸಿಂಬಲ್ಲು ಈ ರೀತಿ, ಇದನ್ನ ಓಮ್ ಅಂತ ಓದ್ಬೇಕಿನ್ನ, ಓಮ್ ಅಂತ ನೋಡಿ. ಇದು ಈಗ ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗೆ ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ ಏನಾಗುತ್ತೆ, ಇಲ್ಲಿ R ಇಸ್ ಈಕ್ವಲ್ ಟು ವಿ ಅಂದರೆ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ಗೆ ಡೈಮೆನ್ಷನಲ್ ಫಾರ್ಮುಲಾ ನಾವು ಹೇಳ್ಕೊಟ್ಟಿದ್ದೀವಿ, ಏನು, V ಇಸ್ ಈಕ್ವಲ್ ಟು W/Q. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ ಐತೆ. ಏನಾಗುತ್ತೆ, V ಇಸ್ ಈಕ್ವಲ್ ಟು ವರ್ಕ್ ಡನ್ಗೆ ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟು. ಫೋರ್ಸ್ ಅಂದರೆ m⁴1 L⁴1 T⁴ ಮಾಸ್ ಇಂಟು ಆಕ್ಸಲರೇಷನ್. ಡಿಸ್ಪ್ಲೇಸ್ಮೆಂಟ್ಗೆ L⁴1. ಇದನ್ನೆಲ್ಲ ನಾವು ಪ್ರಾಡಕ್ಟ್ ಮಾಡಿ ಸಾಲ್ವ್ ಮಾಡಿದ್ರೆ ಚಾರ್ಜಿಗೆ ಅಟ್ ಅಂತ ಜ್ಞಾಪಕದಲ್ಲಿ ಇಟ್ಕೊಬೇಕು. ಇಲ್ಲಿ ಬರೆದ್ರೆ ಏನಾಗುತ್ತೆ, V ಇಸ್ ಈಕ್ವಲ್ ಟು m⁴1 L⁴1 L⁴2 T⁴ ಮೇಲಕ್ಕೆ ಹೋದರೆ -1 -3 A⁻⁻1 ನೋಡಿ. ಇದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ಗಿರ್ತಕ್ಕಂಥ ಒಂದು ಡೈಮೆನ್ಷನಲ್ ಫಾರ್ಮುಲಾ. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ ಏನಾಗುತ್ತೆ, ಇಲ್ಲಿ m⁴1 L⁴2 T⁻⁻3 A⁻⁻1. ಇದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ಓವರ್ ಕರೆಂಟಿಗೆ ಆಂಪಿಯರು A⁻1. ಈಗ R ಇಸ್ ಈಕ್ವಲ್ ಟು ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ, m⁴1 L⁴2 T⁻⁻3 A⁻+1 ಮೇಲಕ್ಕೆ ಹೋದರೆ -1 A⁻⁻2. ಇದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ನೋಡಿ, ಇಷ್ಟು ಆಸ್ಪೆಕ್ಟು ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಬೇಕು. ಹಾಗಿದ್ಮೇಲೆ ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ವಾಟ್ ಆರ್ ದ ಫ್ಯಾಕ್ಟರ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಅಂತ. ನೆಕ್ಸ್ಟು ಇಲ್ಲಿ ಫ್ಯಾಕ್ಟರ್ಸ್ ಅಂತ, ವೆರಿ ಇಂಪಾರ್ಟೆಂಟು. ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಅಂತ. ಯಾವ ಫ್ಯಾಕ್ಟರ್ ಮೇಲೆ ರೆಸಿಸ್ಟೆನ್ಸು ಡಿಪೆಂಡ್ ಆಗಿರುತ್ತೆ, ಇದು ವೆರಿ ಇಂಪಾರ್ಟೆಂಟ್ ಫಾರ್ ಕಾನ್ಸೆಪ್ಟ್ ಕ್ವಶನ್ ಇನ್ ಕೇಸ್ ಆಫ್ CET ಆಸ್ ವೆಲ್ ಆಸ್ 1 ಮಾರ್ಕ್ಸ್ ಪ್ರಾಬ್ಲಮ್ ಫಾರ್ ಫಿಸಿಕ್ಸ್ ಥಿಯರಿ ಎಕ್ಸಾಮಿನೇಷನ್. ಇಲ್ಲಿ ಫ್ಯಾಕ್ಟರ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂದರೆ ನೋಡಿ, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಲೆಂತ್ ಜಾಸ್ತಿ ಆದರೆ ಕಂಡಕ್ಟರ್ದು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದೇ ಥರ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಹೌ ಡಸ್ ರೆಸಿಸ್ಟೆನ್ಸ್ ವೇರೀಸ್ ವಿತ್ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ and inversely proportional to area of cross section. ಈಗ ಇದನ್ನ ನಾವು ಒಂದೇ ಸೆಂಟೆನ್ಸ್ ಅಲ್ಲಿ ಬರೆದ್ರೆ resistance is directly proportional to length, inversely proportional to area of cross section. ನೋಡಿ, resistance is directly proportional to length and inversely proportional to area of cross section. ಈಗ ಈ ಪ್ರಪೋರ್ಷನಾಲಿಟಿ ಎಲಿಮಿನೇಟ್ ಮಾಡೋಕ್ಕೆ ಈಕ್ವಲ್ ಹಾಕಿ ಒಂದು ಸಿಂಬಲ್ ದಟ್ ವಿಲ್ ಬಿ ಕಾಲ್ಡ್ ರೆಸಿಸ್ಟಿವಿಟಿ LO/A, ವೇರ್ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಎರಡು ಒಂದೇ, ರೆಸಿಸ್ಟಿವಿಟಿ ಅಂತಲೂ ಕರಿತೀವಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಎರಡು ಒಂದೇ. ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ಕಂಡಕ್ಟರ್. resistivity of material of conductor, very important for examination. ಹಾಗಿದ್ಮೇಲೆ ಇಲ್ಲಿ ರೆಸಿಸ್ಟೆನ್ಸ್ ಡಿಪೆಂಡೆಂಟ್ ಫ್ಯಾಕ್ಟರ್ ಏನು ಅಂದರೆ, ನಂಬರ್ 1 ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್. ಡೈಮೆನ್ಷನ್ ಅಂದರೆ ಲೆಂತ್, ವಾಲ್ಯೂಮ್ ಏನಾದ್ರು ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇಟ್ ಈಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್.
ಡಿಫರೆಂಟ್ ಮೆಟೀರಿಯಲ್ ಹ್ಯಾವಿಂಗ್ ಡಿಫರೆಂಟ್ ರೆಸಿಸ್ಟೆನ್ಸ್, ನೈಕ್ರೋಮು, ಅಲ್ಯೂಮಿನಿಯಮು, ಕಾಪರು, ಪ್ರತಿಯೊಂದು ಮೆಟಲ್ಗೂ ರೆಸಿಸ್ಟೆನ್ಸ್ ಚೇಂಜ್ ಇರುತ್ತೆ. ನೇಚರ್ ಆಫ್ ಮೆಟೀರಿಯಲ್ ಅಂತೀವಿ. ಹಂಗಿದ್ಮೇಲೆ ರೆಸಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಆನ್, ನೋಡಿ ಈ ಕಡೆ ಬರೀತೀನಿ, ಫಸ್ಟ್ ಒನ್ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. Number 2, resistance is depends on dimension of a body. It depends on nature of material. ಇಷ್ಟು ಫ್ಯಾಕ್ಟರ್ ಮೇಲೆ ಈ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ. ಟೆಂಪರೇಚರ್, ಡೈಮೆನ್ಷನ್, ನೇಚರ್ ಆಫ್ ಮೆಟೀರಿಯಲ್. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಐಡಿಯಾ, ರೆಸಿಸ್ಟಿವಿಟಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರೆಸಿಸ್ಟಿವಿಟಿ? ಏನು ರೆಸಿಸ್ಟಿವಿಟಿ ಅಂತ ತಿಳ್ಕೊಬೇಕು. ಡೆಫಿನಿಷನ್ ಕೇಳಿದ್ದಾರೆ ಎಕ್ಸಾಮಿನೇಷನ್ಲಿ. ಡಿಫೈನ್ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಅಥವಾ ಡಿಫೈನ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ರೆಸಿಸ್ಟಿವಿಟಿ ಡೆಫಿನಿಷನ್ ಆಫ್ ರೆಸಿಸ್ಟಿವಿಟಿ, ಇಟ್ ಈಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಬೈ ರೋ ಅಂತ ಓದ್ಬೇಕಿದ್ನ. ಏನಂತ ಓದ್ಬೇಕು? ರೋ, ರೆಸಿಸ್ಟಿವಿಟಿನ. ಇಲ್ಲಿ ರೆಸಿಸ್ಟಿವಿಟಿ ಅಂದ್ರೆ ಏನು ನೋಡಿ. ಈ ರೆಸಿಸ್ಟಿವಿಟಿ ಅಂದ್ರೆ ಒಂದು ಇರ್ತಕ್ಕಂಥ ಮೆಟೀರಿಯಲ್ ಏನು ಅಂದರೆ, ಆ ಮೆಟೀರಿಯಲ್ಗೆ ಲೆಂತ್ ಯೂನಿಟ್ ಲೆಂತ್ ಆಗಿರಬೇಕು, ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗಿರಬೇಕು. ನೋಡಿ, ಯಾವುದೋ ಒಂದು ಮೆಟೀರಿಯಲ್ಲು ಈ ರೀತಿ ಇರುತ್ತೆ ಅಂತ ನೋಡೋಣ. ಇದಕ್ಕೆ ಲೆಂತ್ ಏನಾಗಿರಬೇಕು? ಯೂನಿಟ್ ಮೀಟರ್ ಅಂದರೆ 1 ಮೀಟರ್. ಇದರ ಏರಿಯಾ ಎಷ್ಟಿರಬೇಕು? ಏರಿಯಾ ಎ ಇಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್ ಇರಬೇಕು. ಡೈಮೆನ್ಷನ್ ಹಿಂಗಿರಬೇಕು. ರೆಸಿಸ್ಟಿವಿಟಿನ ಡಿಫೈನ್ ಮಾಡಬೇಕಾದ್ರೆ ಒಂದು ಬಾಡಿಗಿರ್ತಕ್ಕಂಥ ಡೈಮೆನ್ಷನ್ ಏನಾಗಿರಬೇಕು? ಲೆಂತು ಯೂನಿಟ್ ಮೀಟರ್ ಆಗಿರಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಯೂನಿಟ್ ಮೀಟರ್ ಸ್ಕ್ವೇರ್ ಆಗಿರಬೇಕು. ಇಷ್ಟು ಡೈಮೆನ್ಷನ್ಗೆ ಇರ್ತಕ್ಕಂಥ ರೆಸಿಸ್ಟೆನ್ಸ್ನೇ ರೆಸಿಸ್ಟಿವಿಟಿ ಅಂತ ಕರೆಯೋದು. ವಾಟ್ ಇಸ್ ದ ಮೀನಿಂಗ್ ಆಫ್ ರೆಸಿಸ್ಟಿವಿಟಿ ಅಂದರೆ ಸಿಂಪಲ್, ರೆಸಿಸ್ಟೆನ್ಸ್ ಆಫ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಅಂತ ಕರಿತೀವಿ. effective of opposition offered by a body of length, unit length and area of cross section 1 meter square ಅಂತ ಕರಿತೀವಿ. ಅಷ್ಟು ಡೈಮೆನ್ಷನ್ ಇರೋದನ್ನ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೆಸಿಸ್ಟಿವಿಟಿ ಅಂದರೆ ಸಿಂಪಲ್ ಆಗಿ ರೆಸಿಸ್ಟೆನ್ಸ್ ಆಫ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಆಫ್ ಕಂಡಕ್ಟರ್ ಈಸ್ ಕಾಲ್ಡ್ ರೆಸಿಸ್ಟಿವಿಟಿ. ಅಷ್ಟೇ ಸಿಂಪಲ್ ರೆಸಿಸ್ಟಿವಿಟಿನ ಡಿಫೈನ್ ಮಾಡೋದು. ಹಂಗಿದ್ಮೇಲೆ ಇಲ್ಲಿ ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ರೆಸಿಸ್ಟಿವಿಟಿಗೆ ಜನರಲ್ ಫಾರ್ಮುಲಾ ಬರೆದ್ರೆ ರೋ ಈಸ್ ಈಕ್ವಲ್ ಟು RA/L. ರೋ ಈಸ್ ಈಕ್ವಲ್ ಟು ಏನು? RA/L. ರೆಸಿಸ್ಟಿವಿಟಿ ಈ ಏರಿಯಾ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಡಸ್ ನಾಟ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್. ಹೇಳ್ತಾರೆ ಡಸ್ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ರೆಸಿಸ್ಟಿವಿಟಿ? ನಿಮ್ಮ ಆನ್ಸರ್ ನೋ. CET ಕ್ವಶನ್ ಮತ್ತೆ ವೈವಾ ಕ್ವಶನ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ರೆಸಿಸ್ಟಿವಿಟಿ ಅನ್ನೋದು ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಹಂಗಿದ್ಮೇಲೆ ಇದಕ್ಕೆ SI ಯೂನಿಟ್ ಏನು ಅಂದರೆ ರೆಸಿಸ್ಟಿವಿಟಿ SI ಯೂನಿಟ್ನ ಡಿಫೈನ್ ಮಾಡಿದ್ರೆ ರೆಸಿಸ್ಟೆನ್ಸ್ಗೆ ಓಮು, ಏರಿಯಾಗೆ ಮೀಟರ್ ಸ್ಕ್ವಯರು, ಲೆಂತಿಗೆ ಮೀಟರು, 1 ಮೀಟರ್ 1 ಸ್ಕ್ವಯರ್ ಕ್ಯಾನ್ಸಲ್ಲು. ರೆಸಿಸ್ಟಿವಿಟಿಗೆ ಓಮ್ ಮೀಟರ್, ರೆಸಿಸ್ಟಿವಿಟಿಗೆ SI ಯೂನಿಟು ಓಮ್ ಮೀಟರ್, ರೆಸಿಸ್ಟೆನ್ಸ್ಗೆ SI ಯೂನಿಟು ಓಮ್. ಈಗ ಇದು ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ರೆಸಿಸ್ಟಿವಿಟಿ ಅಂದರೆ ಸಿಂಪಲ್ ನೋಡಿ. ಈ ರೆಸಿಸ್ಟೆನ್ಸ್ಗೆ ನೀವು ಬರ್ಕೊಳ್ಳಿ, ಟ್ರೈ ಮಾಡಿ ಮನೇಲಿ. ರೆಸಿಸ್ಟೆನ್ಸಿಗೆ ಬರ್ಕೊಳ್ಳಿ, ಏರಿಯಾಗೆ ಬರ್ಕೊಳ್ಳಿ, ಲೆಂತಿಗೆ ಬರ್ಕೊಳ್ಳಿ, ಡೈಮೆನ್ಷನ್ ಫಾರ್ಮುಲಾ ಬರುತ್ತೆ. ಚೆಕ್ ಮಾಡಬೇಕು. ಇದು ಗೊತ್ತಾಯ್ತಲ್ವಾ? ನೆಕ್ಸ್ಟು ಇಲ್ಲಿ ಈ ರೆಸಿಸ್ಟಿವಿಟಿ ಕಾನ್ಸೆಪ್ಟ್ನ ಕೆಲವೊಂದು ಮೆಟೀರಿಯಲ್ಗೆ ನಾವು ಅಪ್ಲೈ ಮಾಡ್ತೀವಿ. ಹೆಂಗೆ? ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್ ತಗೊಂಡು ನೋಡಿ. ಇದು ವೆರಿ ಇಂಪಾರ್ಟೆಂಟು. ಫಾರ್ ಕಾಪರ್ CU ಅಂತ ಕರಿತೀವಿ. ಫಾರ್ ನೈಕ್ರೋಮ್ ಅನ್ನೋದೊಂದು ವೈರ್ ಮೆಟಲ್ಲು. ಫಾರ್ ಸೆಮಿ ಕಂಡಕ್ಟರ್ ನೋಡಿ. ಇಲ್ಲಿ ನಾನು ರೆಸಿಸ್ಟಿವಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದೆ. ಆದರೆ ಎಕ್ಸಾಮಿನೇಷನಲ್ಲಿ ಎಕ್ಸ್ಪ್ರೆಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್
ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ವಿತ್ ಟೆಂಪರೇಚರ್ ಅಂದ್ಬಿಡ್ತಾರೆ. ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ತೋರಿಸ್ರಿ ಟೆಂಪರೇಚರ್ ವೇರಿಯೇಷನ್ ಮೆಥಡ್ ಕೆಲವೊಂದು ಮೆಟೀರಿಯಲ್ಗಳಿಗೆ ಅಂತ. ನಿಮ್ಮ ಸಿಲೆಬಸ್ಸಲ್ಲಿ ಕಾಪರು, ನೈಕ್ರೋಮು, ಸೆಮಿಕಂಡಕ್ಟರ್ ಈ ನೈಕ್ರೋಮ್ ಲ್ಯಾಬಲ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಂದಕ್ಕೂ ಹೇಳ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಟೆಂಪರೇಚರ್ ಇನ್ T ಡಿಗ್ರಿ ಸೆಲ್ಸಿಯಸ್, ಈ ರೆಸಿಸ್ಟಿವಿಟಿ ಈ ರೀತಿ. ಕಾಪರ್ಗೆ ನಾವು ಇಲ್ಲಿ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ನೋಡಿದ್ರೆ ಈ ರೀತಿ ಎಕ್ಸ್ಪೊನೆನ್ಷಿಯಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಈ ರೀತಿ ಕೇಳ್ತಾರೆ ಎಕ್ಸಾಮಿನೇಷನ್ಗೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೇಳೋರು. ಕಾಪರಿಗೆ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಟೆಂಪರೇಚರ್ ಗ್ರಾಫ್ ಈ ರೀತಿ ಇರುತ್ತೆ. ಪ್ರಾಕ್ಟಿಕಲ್ ಎವಿಡೆನ್ಸ್ ಇದು, ಬಟ್ ಲ್ಯಾಬಲ್ಲಿ ನೋಡ್ತೀವಿ ನಾವು, ಥಿಯರಿನಲ್ಲಿ ತಿಳ್ಕೊಂಡಿರ್ಬೇಕು. ಫಾರ್ ನೈಕ್ರೋಮ್ಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟೆಂಪರೇಚರ್ ವರ್ಸಸ್ ರೆಸಿಸ್ಟಿವಿಟಿ ಈ ರೀತಿ ಬರುತ್ತೆ. ಲೀನಿಯಾರಿಟಿ ಗ್ರಾಫ್ ಈ ರೀತಿ ಬರುತ್ತೆ. ಫಾರ್ ಸೆಮಿಕಂಡಕ್ಟರ್ ಇದು ಎಕ್ಸಾಮಿನೇಷನಲ್ಲಿ ಕೇಳಿದ್ರಿ ಸರಿ. ಸೆಕೆಂಡ್ ಕ್ವಶನ್ 2020ನಲ್ಲಿ ಕೇಳಿರ್ತಕ್ಕಂಥದ್ದು. ರೈಟ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್ ಅಂತ ನೋಡಿ. ಈ ರೀತಿ ಬರ್ತಿರ್ಬೇಕು. ಈ ರೀತಿ ಬರ್ದಿದ್ರೆ ಮಾತ್ರ ಮಾರ್ಕ್ಸ್, ಟಚ್ ಮಾಡಬಾರ್ದು. ಈ ರೀತಿ ಟೆಂಪರೇಚರು ಇನ್ T ಡಿಗ್ರಿ ಸೆಲ್ಸಿಯಸ್ಸು, ಇಲ್ಲಿ ರೆಸಿಸ್ಟಿವಿಟಿ, ಇನ್ಶಿಯಲ್ ರೆಸಿಸ್ಟಿವಿಟಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಬರ್ತಿರ್ಬೇಕು. ಇವು ಮೂರು ಎಕ್ಸಾಮಿನೇಷನ್ಗೆ ಕೇಳಿರ್ತಕ್ಕಂಥ ಐಡಿಯಾಗಳು. 1 ಮಾರ್ಕ್ಸಿಗೆ ಕೇಳೋರು. ಈ ಸರಿ ಕ್ವಶನ್ ನಂಬರ್ 2 ಅಲ್ಲಿರ್ತಕ್ಕಂಥದ್ದು ಎಕ್ಸಾಮಿನೇಷನ್ಗೆ ಕೇಳಿರ್ತಕ್ಕಂಥ ಐಡಿಯಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ರೆಸಿಸ್ಟೆನ್ಸಲ್ಲೇ ಕೆಲವೊಂದು ಡಿವೈಸಸ್ ಇದ್ದಾವೆ, ವೆರಿ ಇಂಪಾರ್ಟೆಂಟ್. ಡಿವೈಸಸ್ ಯಾವ್ಯಾವು ಅಂತ 2 ಡಿವೈಸ್ ಬರ್ತವೆ. ಒಂದು ರೆಸಿಸ್ಟೆನ್ಸಲ್ಲಿ ಓಮಿಕ್ ಡಿವೈಸ್, ನಾನ್ ಓಮಿಕ್ ಡಿವೈಸ್ ಅಂತ. ನಾನ್ ಓಮಿಕ್ ಡಿವೈಸ್ ನೋಡಿ. ಈ ರೆಸಿಸ್ಟೆನ್ಸ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋದ್ರೆ ಡಿವೈಸಸ್ ಅಪ್ಲೈ ಆಗುತ್ತೆ. ಓಮಿಕ್ ಡಿವೈಸ್, ನಾನ್ ಓಮಿಕ್ ಡಿವೈಸ್ ಅಂದ್ರೆ ಏನು ಅಂತ ನೋಡಿ. ಈ ಓಮಿಕ್ ಡಿವೈಸ್ ಅಂದ್ರೆ ಓಮ್ಸ್ ಲಾ ಅಪ್ಲೈ ಮಾಡ್ತಕ್ಕಂಥ ಡಿವೈಸ್. ಎ ಡಿವೈಸ್ ಇನ್ ವಿಚ್ ಓಮ್ಸ್ ಲಾ ಇಸ್ ವ್ಯಾಲಿಡ್ ಈಸ್ ಕಾಲ್ಡ್ ಓಮಿಕ್ ಡಿವೈಸ್. ಓಮ್ಸ್ ಲಾನ ವ್ಯಾಲಿಡ್ ಮಾಡ್ತಕ್ಕಂಥ ಡಿವೈಸಸ್ನೆಲ್ಲ ಓಮಿಕ್ ಡಿವೈಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ವೋಲ್ಟ್ ಮೀಟರ್, ಅಮ್ಮೀಟರ್, ಗ್ಯಾಲ್ವನೋಮೀಟರ್, ಇವನ್ನೆಲ್ಲ ಓಮಿಕ್ ಡಿವೈಸ್ ಅಂತೀವಿ. ಏನು ವೋಲ್ಟ್ ಮೀಟರ್ ಅಂದ್ರೆ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಎಂಡ್ಸ್ ಆಫ್ ದ ಕಂಡಕ್ಟರ್. ವೋಲ್ಟೇಜ್ ನ ಮೆಜರ್ ಮಾಡಕ್ಕಂಥದ್ದು ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ. ammeter is a device used to measure the current flowing in a conductor. Galvanometer ಅಂದ್ರೆ ಡಿವೈಸ್ ಯೂಸ್ಡ್ ಟು ಮೆಜರ್ ವೆರಿ ಸ್ಮಾಲ್ ಕರೆಂಟ್ ಇನ್ ದ ಆರ್ಡರ್ ಆಫ್ 10 to the power of -3 ಅಥವಾ ಡೈರೆಕ್ಷನ್ ಆಫ್ ಕರೆಂಟ್ ನ ಮೆಜರ್ ಮಾಡ್ತಕ್ಕಂಥ ಒಂದು ಡಿವೈಸ್ ನ ಗ್ಯಾಲ್ವನೋಮೀಟರ್ ಅಂತ ಕರಿತೀವಿ. ಗ್ಯಾಲ್ವನೋಮೀಟರ್ ಸ್ಮಾಲ್ ಕರೆಂಟ್ ಅಥವಾ ಡೈರೆಕ್ಷನ್ ಆಫ್ ಕರೆಂಟ್ ನ ಮೆಜರ್ ಮಾಡ್ತಕ್ಕಂಥ ಡಿವೈಸು ಗ್ಯಾಲ್ವನೋಮೀಟರ್ ಅಂತ ಕರಿತೀವಿ. ಅದನ್ನ ಅಮ್ಮೀಟರ್ ಅಂದ್ರೆ ಕರೆಂಟ್ ನ ಮೆಜರ್ ಮಾಡ್ತಕ್ಕಂಥ ಡಿವೈಸು, ವೋಲ್ಟೇಜ್ ನ ಮೆಜರ್ ಮಾಡ್ತಕ್ಕಂಥ ಡಿವೈಸು, ಇವನ್ನೆಲ್ಲ ಓಮಿಕ್ ಡಿವೈಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾನ್ ಓಮಿಕ್ ಅಂದ್ರೆ ಯಾವ ಡಿವೈಸಸ್ ಓಮ್ಸ್ ಲಾನ ವ್ಯಾಲಿಡ್ ಮಾಡಲ್ವೋ ನಾನ್ ಓಮಿಕ್ ಅಂತ ಕರಿತೀವಿ ಅವನ್ನ. ಏನು ಎ ಡಿವೈಸ್ ಇನ್ ವಿಚ್ ಓಮ್ಸ್ ಲಾ ಇಸ್ ನಾಟ್ ವ್ಯಾಲಿಡ್ ಈಸ್ ಕಾಲ್ಡ್ ನಾನ್ ಓಮಿಕ್ ಡಿವೈಸ್. ನಾನ್ ಓಮಿಕ್ ಡಿವೈಸ್ಗೆ ಎಕ್ಸಾಂಪಲ್ ಸೆಮಿಕಂಡಕ್ಟರ್. ನಂಬರ್ 2 discharge tubes, ಟ್ರಾನ್ಸಿಸ್ಟರ್ ಅನ್ನೋದು ಸೆಮಿಕಂಡಕ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಟ್ರಾನ್ಸಿಸ್ಟರ್ ಎಕ್ಸೆಟ್ರಾ ಇವನ್ನ ನಾನ್ ಓಮಿಕ್ ಡಿವೈಸ್ ಅಂತ ಕರಿತೀವಿ. ಇಲ್ಲಿ ಓಮಿಕ್ ಡಿವೈಸ್ಗೆ ಗ್ರಾಫ್ ಹಾಕಿದ್ರೆ ಈ ರೀತಿ ಬರುತ್ತೆ, ಸ್ಟ್ರೈಟ್ ಲೈನ್. ನಾನ್ ಓಮಿಕ್ಕಿಗಾದ್ರೆ ಲೀನಿಯಾರಿಟಿ ಬರಲ್ಲ. ಓಮಿಕ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಐ ವಿ ಕ್ಯಾರೆಕ್ಟರ್ಸ್ ಕರೆಂಟ್ ವರ್ಸಸ್ ವೋಲ್ಟೇಜ್ ನಾವು ಗ್ರಾಫ್ ಹಾಕಿದ್ರೆ ಈ ರೀತಿ ರೆಪ್ರೆಸೆಂಟೇಷನ್ ಬರುತ್ತೆ. ಇದು ಓಮಿಕ್ಕು ಮತ್ತೆ ನಾನ್ ಓಮಿಕ್ ಡಿವೈಸ್.
ಕೇಳವ್ರೆ ವಾಟ್ ಈಸ್ ಓಮಿಕ್ ಡಿವೈಸ್ ಗಿವನ್ ಎಕ್ಸಾಂಪಲ್, ಎಕ್ಸಾಮಿನೇಷನ್ ಕೇಳವ್ರೆ ವಾಟ್ ಈಸ್ ನಾನ್ ಓಮಿಕ್ ಡಿವೈಸ್ ಗಿವನ್ ಎಕ್ಸಾಂಪಲ್ ಅಂದರೆ ಈ ಥರ ತಗೊಂಡು ಗೊತ್ತಾಯ್ತಲ್ವ. ಇದು ಓಮಿಕ್ ಮತ್ತೆ ನಾನ್ ಓಮಿಕ್ ಡಿವೈಸ್. ಇದರಲ್ಲೇ ಮತ್ತೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಎಕ್ಸಾಮಿನೇಷನ್ ಕ್ವಶನ್. ಇದು ಯಾವುದು ಲಿಮಿಟೇಷನ್ಸ್, ವೆರಿ ಇಂಪಾರ್ಟೆಂಟ್. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಕೇಳೋರು ಎಕ್ಸಾಮಿಗೆ 2019 ಎಕ್ಸಾಮಿಗೆ ಕೇಳಿರ್ತಕ್ಕಂಥ ಐಡಿಯಾ. ಲಿಮಿಟೇಷನ್ ಇದಾವೆ ತಿಳ್ಕೊಂಡ್ರೆ ಸಾಕು. ಏನು ಫಸ್ಟ್ ನಿಮಗೆ ಗೊತ್ತು ಓಮ್ಸ್ ಲಾ ಅನ್ನೋದು ವೆರಿ ಹೈ ವೆರಿ ಲೋ ಟೆಂಪರೇಚರಲ್ಲಿ ವ್ಯಾಲಿಡ್ ಆಗಲ್ಲ ಅಂತ ಬರೀಬೇಕು. ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ವೆರಿ ಹೈ ಅಂಡ್ ವೆರಿ ಲೋ ಟೆಂಪರೇಚರ್, ಮುಗೀತು ಫಸ್ಟ್ ಒನ್. ಸೆಕೆಂಡ್ ಒನ್, ಓಮ್ಸ್ ಲಾ ಡಸ್ ನಾಟ್ ವ್ಯಾಲಿಡ್ ಫಾರ್ ಸೆಮಿಕಂಡಕ್ಟರ್, ಡಿಸ್ಚಾರ್ಜ್ ಟ್ಯೂಬ್, ಟ್ರಾನ್ಸಿಸ್ಟರ್, ಡಯೋಡ್ಸ್ ಎಕ್ಸೆಟ್ರಾ. ಇದಕ್ಕೆ ಓಮ್ಸ್ ಲಾ ವ್ಯಾಲಿಡ್ ಆಗಲ್ಲ, ಸೆಮಿಕಂಡಕ್ಟರ್ಗಾಗಲ್ಲ, ಡಯೋಡ್ಗಾಗಲ್ಲ, ಡಿಸ್ಚಾರ್ಜ್ ಟ್ಯೂಬ್ಗಾಗಲ್ಲ, ಟ್ರಾನ್ಸಿಸ್ಟರ್ಗೆ ಓಮ್ಸ್ ಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ಇವೆಲ್ಲ ಈ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾದಲ್ಲಿ ಬರ್ತವೆ. ಮೆನ್ಷನ್ ಎನಿ ಟು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಕೇಳ್ತಾರೆ. ಓಮ್ಸ್ ಲಾ ನಾಟ್ ವ್ಯಾಲಿಡ್ ಫಾರ್ ವೆರಿ ಹೈ ಟೆಂಪರೇಚರ್ ಅಂಡ್ ವೆರಿ ಲೋ ಟೆಂಪರೇಚರ್ ಅಂತ ಬರೀರಿ. ಸೆಕೆಂಡ್ ಕಾನ್ಸೆಪ್ಟು ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ನಾನ್ ಓಮಿಕ್ ಡಿವೈಸ್ ಅಂದರೆ ಸೆಮಿಕಂಡಕ್ಟರು, ಡಯೋಡು, ಟ್ರಾನ್ಸಿಸ್ಟರು, ಡಿಸ್ಚಾರ್ಜ್ ಟ್ಯೂಬು ಎಕ್ಸೆಟ್ರಾ. ಇಷ್ಟು ಬರೆದೆ ಈ ಲಿಮಿಟೇಷನ್ ಆಫ್ ಓಮ್ಸ್ ಲಾ ಮುಗಿಯುತ್ತೆ. ನೋಡಿ, ಈಗ ಓಮ್ಸ್ ಲಾ ಅಂದರೆ ಸ್ಟೇಟ್ಮೆಂಟ್ ಜ್ಞಾಪಕದಲ್ಲಿ ಇಟ್ಕೋಬೇಕು. ಮ್ಯಾಥಮೆಟಿಕಲ್ ಫಾರ್ಮುಲಾ, ರೆಸಿಸ್ಟೆನ್ಸು, ರೆಸಿಸ್ಟೆನ್ಸ್ ಡಿಪೆಂಡೆಂಟ್ ಫ್ಯಾಕ್ಟರು, ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟಿವಿಟಿ ಡೆಫಿನಿಷನು, ರೆಸಿಸ್ಟಿವಿಟಿ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌ ಡಸ್ ರೆಸಿಸ್ಟಿವಿಟಿ ವೇರೀಸ್ ವಿತ್ ಡೈಮೆನ್ಷನ್ ಅಂದರೆ ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್, ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಂಡ್ ನೇಚರ್ ಆಫ್ ಮೆಟೀರಿಯಲ್ ಅಂತ ಹೇಳಬೇಕು. ಮತ್ತೆ ಓಮಿಕ್ ಅಂಡ್ ನಾನ್ ಓಮಿಕ್ ಡಿವೈಸ್ ಅಂದ್ರೇನು, ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಇನ್ ಕೇಸ್ ಆಫ್ ಕಾಪರ್, ಇನ್ ಕೇಸ್ ಆಫ್ ನಿಕ್ರೋಮ್ ಅಂಡ್ ಸೆಮಿಕಂಡಕ್ಟರ್. ಇಷ್ಟು ನಾವು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಈ ಎಕ್ಸಾಮಿನೇಷನ್ಗೆ 2 or 3 ಮಾರ್ಕ್ಸು 100% ಇದರಲ್ಲಿರುತ್ತೆ. ಇಷ್ಟು ಗೊತ್ತಾಯ್ತಲ್ವ. ಈಗ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಓಮ್ಸ್ ಲಾ ಡಿರೈವ್ ಮಾಡಿ, ಡಿರೈವ್ ಓಮ್ಸ್ ಲಾ. ನೋಡಿ, ಡಿರೈವೇಷನ್ ಮಾಡಬೇಕಾದ್ರೆ ಒಂದು ಕಂಡಕ್ಟರ್ನ ಹಾಕಿ. ಈಗ ಡ್ರಿಫ್ಟ್ ವೆಲಾಸಿಟಿ ಮತ್ತು ರಿಲ್ಯಾಕ್ಸೇಷನ್ ಟೈಮು, ಮೊಬಿಲಿಟಿ ಇದ್ರ ಬಗ್ಗೆ ಎಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ. ಮತ್ತು ಈ ಓಮ್ಸ್ ಲಾನ ಡಿರೈವ್ ಮಾಡಬೇಕಾದ್ರೆ ಈ ರೀತಿ ಒಂದು ಡಯಾಗ್ರಾಮ್ ಹಾಕೋತೀವಿ. ಡಿರೈವ್ ಓಮ್ಸ್ ಲಾ ಅಂದ್ಬಿಡ್ತಾರೆ, ಕೇಳ್ತಾರೆ ಈ ರೀತಿ. ಈ ರೀತಿ ಇರ್ತಕ್ಕಂಥ ಇಲ್ಲಿ ನಿಮಗೆ ಗೊತ್ತು, ಡೈರೆಕ್ಟಾಗಿ ಡ್ರಿಫ್ಟ್ ವೆಲಾಸಿಟಿ ಕಾನ್ಸೆಪ್ಟ್ ತಗೊಂಡ್ಬಿಡ್ತೀನಿ. ಇಲ್ಲಿ ಎಲ್ ಅಂದ್ರೇನು, ಲೆಂತ್ ಆಫ್ ಕಂಡಕ್ಟರ್, ಮತ್ತು ಏರಿಯಾ, ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಎಲ್ ಅಂದರೆ ಲೆಂತ್ ಆಫ್ ಕಂಡಕ್ಟರ್, ಲೆಂತ್ ಆಫ್ ಕಂಡಕ್ಟರ್, ಎ ನಥಿಂಗ್ ಬಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, area of cross section of conductor, area of cross section of conductor. Next, ಇಲ್ಲಿ E is electric field, B ಅಂದ್ರೆ ಬ್ಯಾಟರಿ. ನಿಮಗೆ ಗೊತ್ತು, ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ L and area of cross section A as shown in above diagram. It is connected to external battery of potential difference B ಅಂತ ಬರೆದು ಮುಗಿತು. Let E be the electric field flowing in opposite to the direction of motion of electron. That's all. ಈಗ ನಮಗೆ ಅಕಾರ್ಡಿಂಗ್ ಟು ರಿಲೇಷನ್, ವಿ ನೋ ದಟ್ ಅಕಾರ್ಡಿಂಗ್ ಟು ದ ರಿಲೇಷನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ I is equal to NEAVD, NEAVD ಅಂತ ನಿಮಗೆ ಗೊತ್ತು. ಇಲ್ಲಿ NEAVD ನಲ್ಲಿ ಈ ಕಡೆ ಅಬ್ಸರ್ವ್ ಮಾಡಿ, ಇಲ್ಲಿ NEAVD, ಈ VD ನಲ್ಲಿ ನಮಗೆ ಬಟ್ ಡ್ರಿಫ್ಟ್ ವೆಲಾಸಿಟಿಗೆ ಎಕ್ಸ್ಪ್ರೆಷನ್ನು ಮ್ಯಾಗ್ನಿಟ್ಯೂಡು ಈ VD is equal to EE tau divided by m ಅಂತ, E tau divided by m ಅಂತ ಕರೆಕ್ಟಾಗಿ ಗೊತ್ತಿರಬೇಕು ರಿಲೇಷನ್ಗಳಿವು. ಇಲ್ಲಿ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ಪೊಟೆನ್ಷಿಯಲ್ ಪರ್ ಲೆಂತ್ ಹೇಳಿದ್ದೀನಿ ನಾನು. ಇದು ಹೆಂಗೆ ಅನ್ನೋದು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಈಸ್ ಈಕ್ವಲ್ ಟು -dV/dx ಅಂತ ತಗೊಂಡಿದ್ದೀವಲ್ವಾ, ಅಲ್ಲಿ ಈ V/d ಅಂತ ತಾಂತೀವಿ, ಎಲ್ಲ ಅಂತ ತಾಂಡಿದ್ದೀವಿ ಅಷ್ಟೇ ಲೆಂತ್ ಅಂತ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ VD ಈಸ್ ಈಕ್ವಲ್ ಟು V tau divided by LM. ನಾವು ಡಿರೈವ್ ಮಾಡ್ತಿರೋದೇನೋ ಇಲ್ಲಿ ಬರಿತೀನಿ,
ಒಬ್ಟೈನ್ ಅಥವಾ ಡಿರೈವ್ ಓಮ್ಸ್ ಲಾ ನಾವು ಮಾಡ್ತಿರ್ತಕ್ಕಂಥದ್ದು ಡಿರೈವ್ ಓಮ್ಸ್ ಲಾ ಕಾನ್ಸೆಪ್ಟ್. ಇದನ್ನ ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಪ್ರಿವಿಯಸ್ ಕ್ಲಾಸಲ್ಲಿ ಡಿರೈವ್ ಮಾಡಿದ್ದೀವಿ. ಇದೂ ಡ್ರಿಫ್ಟ್ ವೆಲಾಸಿಟಿ ನಥಿಂಗ್ ಬಟ್ ಆವರೇಜ್ ವೆಲಾಸಿಟಿ ವಿತ್ ವಿಚ್ ಎಲೆಕ್ಟ್ರಾನ್ ಡ್ರಿಫ್ಟೆಡ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ. ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಇಟ್ ಈಸ್ ದ ಟೈಮ್ ಟೇಕನ್ ಟು 2 successive collision ಆಫ್ ಎಲೆಕ್ಟ್ರಾನ್ ಇನ್ ಫಿಕ್ಸ್ಡ್ ಆಟಮ್ ಇನ್ ಎ ಕಂಡಕ್ಟರ್. ಯಾವುದಾದ್ರು ಆಟಮ್ ಮಧ್ಯೆ ಒಂದು ಎಲೆಕ್ಟ್ರಾನ್ 2 ಕೊಲಿಸನ್ ಆಗ್ತಕ್ಕಂಥ ಡ್ಯೂರೇಷನ್ ಆಫ್ ಟೈಮ್ನ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಇವೆರಡು ನಿಮಗೆ ಗೊತ್ತಿದೆ. ಈಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, I is equal to NEA, what is the value of VD? EV tau divided by M. ಈಗೇನಾಯಿತು LM divided by LM. ಈಗ I is equal to NE square A tau divided by LM. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ವಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಎನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬೇಕಾದ್ರೆ ಬೇಡ, ಎ ಆ್ಯಸ್ ಇಟ್ ಈಸ್ ಹಂಗೆ ಇರಲಿ, ತೊಂದರೆ ಇಲ್ಲ. ಐ ಈಸ್ ಈಕ್ವಲ್ ಟು ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿರ್ತಕ್ಕಂಥದ್ದನ್ನ ಎನ್ ಇ ಸ್ಕ್ವೇರ್ ಎ ಟೌ ಡಿವೈಡೆಡ್ ಬೈ ಎಲ್ನ ಆರ್ ಅಂತ ತಗೋಣ ಇಂಟು ವಿ. ಇಲ್ಲಿ ವೇರ್ ಆರ್ನ ಏನಂತ ಎಕ್ಸ್ಪ್ರೆಷನ್ ತಗೊಂಡಿದ್ದೀವಿ, ಎನ್ ಇ ಸ್ಕ್ವಯರ್ ಎ ಟೌ ಡಿವೈಡೆಡ್ ಬೈ ಎಲ್ ಎಮ್. ಇದನ್ನ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಇದಕ್ಕೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ನು, ನಂಬರ್ ಆಫ್ ಎಲೆಕ್ಟ್ರಾನ್, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ಏರಿಯಾ, ರಿಲ್ಯಾಕ್ಸೇಷನ್ ಟೈಮ್, ಎಲ್, ಮಾಸ್ ಆಫ್ ಎಲೆಕ್ಟ್ರಾನ್, ಇವನ್ನೆಲ್ಲ ನಾವು ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಒಂದು ಬಾಡಿಗೆ ರೆಸಿಸ್ಟೆನ್ಸ್ನ ಈ ರೀತಿಯೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಉಳ್ಕೊಳ್ಳೋದೇನು, ಐ ಈಸ್ ಈಕ್ವಲ್ ಟು ಆರ್ ವಿ ಅಥವಾ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ. ದಟ್ ವಿಲ್ ಕಾಲ್ಡ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಓಮ್ಸ್ ಲಾ. ಈ ರೀತಿ ಡಿರೈವ್ ಮಾಡಬೇಕು. ಓಮ್ಸ್ ಲಾ ಡಿಡ್ಯೂಸ್ ಮಾಡಿ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಪ್ರಕಾರ ಅಂದರೆ ಈ ರೀತಿ ಓಮ್ಸ್ ಲಾನ ಡಿರೈವ್. ಇಷ್ಟು ಐಡಿಯಾ ಈ ಓಮ್ಸ್ ಲಾದಲ್ಲಿ ತಿಳ್ಕೊಂಡಿರ್ಬೇಕು. ನೆಕ್ಸ್ಟು ಐ ವಿಲ್ ಗೋ ಟು ನಿಮಗೆ ಕಲರ್ ಕೋಡ್ ಮೆಥಡ್ ಅಂತ. ಇದರಲ್ಲೇ ಕಲರ್ ಕೋಡ್ಸ್ ಅಂತ ಬರುತ್ತೆ. ಈ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಫಾರ್ 1 ಮಾರ್ಕ್ಸ್ಗೆ ಕಲರ್ ಕೋಡ್ ಮೆಥಡ್ ಅಂತ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಲ್ಲಿ ನಿಮಗೆ ಕಲರ್ ಕೋಡ್ ಅಂದರೆ ಈ ಕಲರ್ ಕೋಡ್ ಮೆಥಡ್ ಸಿಗ್ನಿಫಿಕೆನ್ಸ್ ಅಂದರೆ ಮೆಥಡ್ ಯೂಸ್ ಟು ಮೆಜರ್ ದ ಅನ್ನೋನ್ ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್. ಕಲರ್ ಕೋಡ್ ಅಂತ, ಕಲರ್ ಕೋಡ್. ಈ ಕಲರ್ ಕೋಡ್ನ ಇಲ್ಲಿ ನೋಡಿ, ಇಲ್ಲಿ ಕಲರ್ ಕೋಡ್ನ ರೆಜಿಸ್ಟರ್ಗೆ ಅಪ್ಲೈ ಮಾಡ್ತೀವಿ. ರೆಜಿಸ್ಟರ್ನ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಇಲ್ಲಿ ಕಲರ್ ಕೋಡ್ನ ಯಾವುದಕ್ಕೇನು ಕಲರ್ ಕೋಡ್ ಅಂದರೆ ಒಂದು ರೆಜಿಸ್ಟರಲ್ಲಿ ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಗೊತ್ತಿದೆಯೋ, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ರೆಸಿಸ್ಟೆನ್ಸ್ನ ಮೆಥಡ್ನ ಫಾಲೋ ಮಾಡೋಕ್ಕೆ ಈ ಕಲರ್ ಕೋಡ್ನ ಯೂಸ್ ಮಾಡ್ತೀವಿ. ಕೋಡ್ ಯೂಸ್ ಟು ಮೆಜರ್ ಅನ್ನೋನ್ ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್. ಗೊತ್ತಿಲ್ಲದೆ ಇರತಕ್ಕಂಥ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಕಲರ್ ಕೋಡ್ ಮೆಥಡ್ ಇದೆ, ಅದನ್ನ ಕಲರ್ ಕೋಡ್ ಅಂತೀವಿ. ಇಲ್ಲಿ ರೆಜಿಸ್ಟರ್ನ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒಂದು ಕಾರ್ಬನ್ ರೆಜಿಸ್ಟರ್, ಒಂದು ಕಾರ್ಬನ್ ರೆಜಿಸ್ಟರು, ಇನ್ನೊಂದು ಅಲಾಯಿಂದ ಮಾಡಿರ್ತಕ್ಕಂಥದ್ದು. ನೋಡಿ, ಕಾರ್ಬನ್ ರೆಜಿಸ್ಟರ್ ಅಂತ ಹೇಳ್ಬಿಟ್ಟು ಇನ್ನೊಂದು ಅಲಾಯ್ ರೆಜಿಸ್ಟರ್ ಅಂತ ಬರುತ್ತೆ. ಅಲಾಯಿಂದ ಮಾಡಿರ್ತಕ್ಕಂಥದ್ದು ಅಲಾಯ್ ರೆಜಿಸ್ಟರ್ಸ್ ಅಂತ ಕರಿತೀವಿ. ಅಲಾಯ್ ಅಂದರೆ ನೈಕ್ರೋಮು, ಕಾಪರು, ಈ ರೀತಿ ಇಲ್ಲಿಂದ ಮಾಡಿರ್ತಕ್ಕಂಥ ರೆಜಿಸ್ಟರ್. ಆದರೆ ನಮಗೆ ನಿಮ್ಮ ಸಿಲೆಬಸ್ಸಲ್ಲಿ ಕಾರ್ಬನ್ನಿಂದ ಮಾಡಿರ್ತಕ್ಕಂಥ ರೆಜಿಸ್ಟರ್ಗೆ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕಾರ್ಬನ್ ರೆಜಿಸ್ಟರ್ ಅಂದರೆ ಈ ರೀತಿ ಒಂದು ಈ ಥರ ಸಿಂಬಲ್ ಇರುತ್ತೆ, ಈ ರೀತಿ ಪ್ಯಾಚ್ ಆಫ್ ಲೈನ್ಸ್ ಇರ್ತವೆ. ಇಲ್ಲಿ ಮೆಟಲಿಂದ ಕನೆಕ್ಷನ್ ಮಾಡೋಕ್ಕೆ ನಮಗೆ 2 ವೈರ್ ಇರ್ತವೆ, ಈ ರೀತಿ ಇರುತ್ತೆ ಕಾರ್ಬನ್ ರೆಜಿಸ್ಟರ್. ಇಲ್ಲಿ ಅಲಾಯ್ ರೆಜಿಸ್ಟರ್ ಅಂದರೆ ಮೆಟಲಿಂದ ಪ್ರತಿ ರೆಜಿಸ್ಟರ್ನ ಮಾಡಿರ್ತಾರೆ. ಆ ರೆಜಿಸ್ಟರ್ನ ನಾವು ಅಲಾಯ್ ರೆಜಿಸ್ಟರ್ ಅಂತ ಕರಿತೀವಿ, ಜ್ಞಾಪಕದಲ್ಲಿ ಇಟ್ಕೋಬೇಕು. ಇಲ್ಲಿ ಈ ಕಾರ್ಬನ್ ರೆಜಿಸ್ಟರ್ ಮೇಡಮ್ ಆಫ್ ಕಾರ್ಬನ್, ಈ ಕಾರ್ಬನ್ ರೆಜಿಸ್ಟರ್ಗೆ ಎಷ್ಟಿರುತ್ತೆ ವ್ಯಾಲ್ಯೂ ಅದನ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಒಂದು ಮೆಥಡ್ನ ಫಾಲೋ ಮಾಡ್ತೀವಿ. ಇಲ್ಲಿ ಒಂದು ಸೆಂಟೆನ್ಸ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಕಲರ್ ಕೋಡ್ ಮೆಥಡ್ನ ಮಾಡೋಕ್ಕೆ. ಏನು ಅಂದರೆ ಇದೊಂದು ಐಡಿಯಾ. ಬಿ ಬಿ ರಾಯ್ goes to
ಬಾಂಬೆ ವಯಾ ಒಂದು ಸೆಂಟೆನ್ಸ್ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ವಯಾ ಗ್ರೇಟ್ ವೇ. ಬ್ಲೈಂಡ್ ಮೆಥಡ್ ಇದು ಏನು ಸಿಲೆಬಸ್ ಬುಕ್ಕಲ್ಲಿ ಗ್ರೇಟ್ ವೇ, ಗೋಲ್ಡ್ ಅಂಡ್ ಸಿಲ್ವರ್, ನೋಡಿ ಇದೊಂದು ಸೆಂಟೆನ್ಸ್. ಬಿ ರಾಯ್ ಗೋಸ್ ಟು ಬಾಂಬೆ ವಯಾ ಗ್ರೇಟ್ ವೇ ಗೋಲ್ಡ್ ಅಂಡ್ ಸಿಲ್ವರ್. ಇಲ್ಲಿ ಕಲರ್ಗಳನ್ನ ಚೂಸ್ ಮಾಡಬೇಕು. ನೋಡಿ ಇದು ಬ್ಲಾಕ್ ಇಂದ ಸ್ಟಾರ್ಟ್ ಬೇಕು. ಇದು ಬ್ಲಾಕು ಬ್ರೌನು, ರೆಡ್ಡು, ಆರೆಂಜು, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್ಟು, ಗ್ರೇ, ವೈಟು, ಗೋಲ್ಡು ಮತ್ತು ಸಿಲ್ವರ್. ಇವನ್ನ ಟಾಲರೆನ್ಸ್ ಕಲರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟಾಲರೆನ್ಸ್ ಕಲರ್. ಇಲ್ಲಿ ಟಾಲರೆನ್ಸ್ ಕಲರ್ ಆಮೇಲೆ ಬರೋಣ. ಫಸ್ಟ್ ಕಲರ್ ಕೋಡ್ನ ಮಾಡಬೇಕಾದ್ರೆ ನೀವು ಬ್ಲೈಂಡ್ ಮೆಥಡ್ ಇಟ್ಕೊಂಡಿರ್ಬೇಕು. ಈ ಸೆಂಟೆನ್ಸ್ನ ಬಯಾಟ್ ಮಾಡ್ಕೊಂಬಿಡಿ. ಫಸ್ಟ್ ಇಲ್ಲಿ ಒಂದೊಂದೇ ಕಲರ್ ಕೋಡ್ನ ಬರೀತೀನಿ. ಫಸ್ಟ್ ಒನ್ನು ಬ್ಲಾಕಿಂದ ಸ್ಟಾರ್ಟ್ ಆಗಬೇಕು. ಯಾವತ್ತು ಬ್ಲಾಕ್ ಬಿಟ್ಟು ನೀವು ಬ್ರೌನ್ ಸ್ಟಾರ್ಟ್ ಮಾಡಿರೋಯ್ತು. ಬ್ಲಾಕು, ನೆಕ್ಸ್ಟು ಬ್ರೌನು, ನೆಕ್ಸ್ಟು ರೆಡ್ಡು, ಆರೆಂಜ್, ಯೆಲ್ಲೋ, ಗ್ರೀನ್, ನೆಕ್ಸ್ಟ್ ಬ್ಲೂ. ನೋಡಿ ಕಲರ್ನ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಬ್ಲೂ ಆಗ್ತಿದ್ದಂಗೆ ವೈಲೆಟ್, ನೆಕ್ಸ್ಟ್ ಗ್ರೇ ಅನ್ನೋದೊಂದು ಕಲರು, ವೈಟ್, ನೆಕ್ಸ್ಟ್ ಗೋಲ್ಡ್, ಸಿಲ್ವರ್, ಮತ್ತೆ ನೋ ಕಲರ್ ಅಂತ ಲಾಸ್ಟು. ಇದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಫಸ್ಟ್ ಕಲರ್ಗೆ ಇಲ್ಲಿ ನಾವೇನು ಮಾಡಬೇಕು? ಫಸ್ಟು ಇದಕ್ಕೆ 0, ಇದಕ್ಕೆ ಕಲರ್ ವ್ಯಾಲ್ಯೂ 1, ಇದಕ್ಕೆ 2, ಇದಕ್ಕೆ 3, ಇದಕ್ಕೆ 4, ಇದಕ್ಕೆ 5, ಇದಕ್ಕೆ 6. ಕಲರ್ ಕೋಡ್ಸ್ ಬ್ಲೈಂಡ್ ಮೆಥಡ್ ಜ್ಞಾಪಕದಲ್ಲಿ ಇಟ್ಕೊಂಡಿರೋದು. ಎಕ್ಸಾಂಪಲ್ ಪೂರ್ತಿ ಬರಿಬೇಡಿ ನೀವು. ಇದಕ್ಕೆ 7, ಇದಕ್ಕೆ 8, ಇದಕ್ಕೆ 9. ಇದು ಟಾಲರೆನ್ಸ್ ಕಲರ್ ಅಂತ ಕರಿತೀವಿ. ಇದಕ್ಕೆ +or-5% ಇರುತ್ತೆ. ಇದಕ್ಕೆ +or-10% ಇರುತ್ತೆ. ನೋ ಕಲರ್ ಸಪೋಸ್ ಟಾಲರೆನ್ಸ್ ಆಬ್ಸೆನ್ಸ್ ಇದ್ರೆ +or-20% ಅಂತ ಹೇಳ್ಬಿಟ್ಟು, +or-20% ಕಲರ್ಸ್ ಅಂತ ಹೇಳ್ಬಿಟ್ಟು. ಈಗ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ನಿಮಗೆ ನೋಡಿ. ಎಕ್ಸಾಮಿನೇಷನ್ ಕ್ವಶನ್, ಫೈಂಡ್ ದ ರೆಸಿಸ್ಟರ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ, ರೆಸಿಸ್ಟರ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ using below color code system. ಬಿಲೋ ಕಲರ್ ಕೋಡ್ ಸಿಸ್ಟಮ್ ಅಂತ ಎಕ್ಸಾಂಪಲ್ ಕೇಳ್ತಾರೆ. ಒಂದು ಎಕ್ಸಾಂಪಲ್ ತಗೊಂತೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಗ್ರೀನ್, ಯೆಲ್ಲೋ, ರೆಡ್, ಗೋಲ್ಡ್ ಎಕ್ಸಾಂಪಲ್ ಕ್ವಶನ್ ಕೇಳ್ಬಿಡ್ತಾರೆ ಹಿಂಗೆ. ಆದರೆ ಇಲ್ಲಿ ಒಂದು ಐಡಿಯಾ ತಿಳ್ಕೊಂಡಿರ್ಬೇಕು ನೀವು. ಕಲರ್ ಕೋಡ್ನ ಬರಿಬೇಕಾದ್ರೆ, ಕಲರ್ ಕೋಡ್ ವ್ಯಾಲ್ಯೂಸ್ನ ಬರಿಬೇಕಾದ್ರೆ ಇಲ್ಲಿ ಕಲರ್ನ ಚೂಸ್ ಮಾಡ್ಕೊಬೇಕು. ಏನು ಫಸ್ಟ್ 2 ಕಲರ್ನ ಸಿಗ್ನಿಫಿಕೆಂಟ್ ನಂಬರ್ ಬರೆಯೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ 2 ಕಲರ್ನ ಸಿಗ್ನಿಫಿಕೆಂಟ್ ನಂಬರ್ನ ಬರೆಯೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಮೆಥಡ್ ಹೇಳ್ತಿರೋದು. ಥರ್ಡ್ ಕಲರ್ನ ಮಲ್ಟಿಪ್ಲೈಯರ್ ಇಂಟು 10 to the power ಆಗಿ ಬರೆಯೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಬರಿತೀನಿ ಈಗ. ಲಾಸ್ಟ್ ಕಲರ್ ಟಾಲರೆನ್ಸ್. ನೋಡಿ ಮೆಥಡ್ಗಳು. ಫಸ್ಟು ಕಲರ್ ಚೂಸ್ ರೈಟ್ ಸಿಗ್ನಿಫಿಕೆಂಟ್ ನಂಬರ್. ಥರ್ಡ್ ಕಲರ್ ಈಸ್ ಮಲ್ಟಿಪ್ಲೈಯರ್ ಕಲರ್. ಫೋರ್ತ್ ಕಲರ್ ಈಸ್ ಟಾಲರೆನ್ಸ್ ಕಲರ್ ಅಂತ ಕರಿತೀವಿ. ಫಸ್ಟ್ 2 ಕಲರ್, ಫಸ್ಟ್ ಗ್ರೀನ್ ಇದೆ, ಗ್ರೀನಿಗೆ 5. ನೆಕ್ಸ್ಟು ಯೆಲ್ಲೋಗೆ ಇರ್ತಕ್ಕಂಥ ವ್ಯಾಲ್ಯೂಸು
ಯೆಲ್ಲೋಗೆ 4. ಫಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಆಯ್ತಿದು. ನೆಕ್ಸ್ಟ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 10. ಯಾವುದೇ ಕಲರ್ ಕೋಡ್ ಬರೀಬೇಕಾದ್ರೂ ಡೈರೆಕ್ಟಾಗಿ ಮಲ್ಟಿಪ್ಲೈ ಬೈ 10 ಪವರ್ ಆಗಿ ಬರೀಬೇಕು ಅಂದರೆ ರೆಡ್ಗಿರ್ತಕ್ಕಂಥ ವ್ಯಾಲ್ಯೂ, ರೆಡ್ಡಿಗೆ ಪವರ್ ಇದೆ 2 ಇಂಟು ಗೋಲ್ಡಿಗಿರ್ತಕ್ಕಂಥ ಟಾಲರೆನ್ಸು ±5% ಓಮ್. ಮುಗೀತು, ಇಷ್ಟೇ. ಇಷ್ಟಕ್ಕೆ 1 ಮಾರ್ಕ್ಸ್. ಸೆಕೆಂಡ್ ಒನ್ ಎಕ್ಸಾಂಪಲ್ ತಗೊಂತೀನಿ. ಬ್ಲೂ, ವೈಟ್, ರೆಡ್, ಗೋಲ್ಡ್. ನೋಡಿ ಇಲ್ಲಿ ಬ್ಲೂ ವೈಟ್ ರೆಡ್ ಗೋಲ್ಡ್. ಬ್ಲೂಗಿರ್ತಕ್ಕಂಥದ್ದು ಫಸ್ಟ್ 2 ಕಲರ್ 6, ವೈಟಿಗೆ ಇಲ್ಲಿ 9 ಇದೆ ನೋಡಿ, 9 ಇಂಟು ರೆಡ್ 10⁻⁴. ರೆಡ್ಗಿರ್ತಕ್ಕಂಥ ವ್ಯಾಲ್ಯೂ 2 ಇಂಟು ಗೋಲ್ಡ್ಗಿರ್ತಕ್ಕಂಥ ಟಾಲರೆನ್ಸ್ ವ್ಯಾಲ್ಯೂ ಎಷ್ಟು? ಅಗೈನ್ ±5%. ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಥರ್ಡ್ ಒನ್ನು ರೆಡ್ಡು, ಆರೆಂಜು, ಯೆಲ್ಲೋ, ಇಷ್ಟೇ ಇರುತ್ತೆ. ಇಲ್ಲಿ ರೆಡ್ಗಿರ್ತಕ್ಕಂಥದ್ದು ಫಸ್ಟ್ 2 ಕಲರ್ ನಂಬರು 2, ಆರೆಂಜ್ಗಿರ್ತಕ್ಕಂಥದ್ದು 3 ಇಂಟು ಯೆಲ್ಲೋ 10⁻⁴. ಯೆಲ್ಲೋ ಅಂದರೆ ಎಷ್ಟಿರುತ್ತೆ? 4 ಇಂಟು ನೋ ಕಲರ್ ಇದೆ ±20% ಓಮ್ ಬರೀರಿ. ಕಲರ್ ಇಲ್ಲದೆ ಇದ್ರೆ, ಇಲ್ಲಿ ಟಾಲರೆನ್ಸ್ ಇಲ್ಲದೆ ಇದ್ರೆ ±20%, ಟಾಲರೆನ್ಸ್ ಇದ್ರೆ ರೆಸ್ಪೆಕ್ಟಿವ್ ವ್ಯಾಲ್ಯೂ ಅಂತ. ಏನಂತ ಹಾಕಬೇಕು? ರೆಸ್ಪೆಕ್ಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಬೇರೆ ಟೈಪು ಫೈಂಡ್. ನೋಡಿ, ನೆಕ್ಸ್ಟ್ ಬೇರೆ ಟೈಪು ಫೈಂಡ್ ದ ಕಲರ್ ಕೋಡ್ಸ್ ಯೂಸಿಂಗ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಅಂತ ಕೊಡ್ತಾರೆ. ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಕೊಡ್ತಾರೆ, ಕಲರ್ ಕೋಡ್ನ ಫೈಂಡ್ ಔಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದೊಂದೇ ತಗೊಳ್ಳೋಣ. ಇಲ್ಲಿ 15 ಇಂಟು 10⁻² ±5%. ನೋಡಿ, ಇಲ್ಲಿ 1 ಇದೆ. 1ಗಿರ್ತಕ್ಕಂಥದ್ದು ಯಾವುದು? ಬ್ರೌನು. ನೆಕ್ಸ್ಟ್ 5 ಇದೆ. 5ಗಿರ್ತಕ್ಕಂಥದ್ದು ಗ್ರೀನು. ನೆಕ್ಸ್ಟ್ 10⁻² ನೋಡಬೇಕು. 2 ನೋಡಿದ್ರೆ ರೆಡ್ಡು. 5% ಐತೆ. 5% ಅಂದರೆ ಗೋಲ್ಡ್. ನೆಕ್ಸ್ಟ್ ಇನ್ನೊಂದು ತಗೊಂತೀನಿ ಎಕ್ಸಾಂಪಲು. 120 ಓಮ್ ಅಥವಾ ಕಿಲೋ ಓಮ್ ಅಂತ ತಗೊಂತೀನಿ. ಈ ಥರ ಇದ್ದಾಗ ಇದನ್ನ ಅರೇಂಜ್ ಮಾಡಬೇಕು. ಈ ಫಾರಮ್ಗೆ ಇಂಟು ಇರಬೇಕು, ಇಲ್ಲಿ ಪವರ್ ಇರಬೇಕು, ಫಸ್ಟ್ 2 ಡಿಜಿಟ್ ನಂಬರ್ ಇರಬೇಕು, ಪವರ್ ಇರಬೇಕು. ಆ ರೀತಿ ಅರೇಂಜ್ ಮಾಡಬೇಕು. ಇದನ್ನ ಅರೇಂಜ್ ಮಾಡಬೇಕು ಅಂದರೆ 120 ಇಂಟು ಕಿಲೋ ಅಂದರೆ 10⁻³ ಓಮ್ ಅಂತ ಬರೀಬೋದಾ? ಈಗ 120ನ 12 ಇಂಟು 10 ಇಂಟು 10⁻³ ಓಮ್ ಅಂತ ಬರೀಬೋದಾ? ನೆಕ್ಸ್ಟು 12 ಇಂಟು 10 ಬೇಸ್ ಸಮೇತ ಪವರ್ ಆ್ಯಡ್ ಮಾಡಿದ್ರೆ 10⁻⁴ ಓಮ್ ಆಯ್ತು. ನೋಡಿ, ನೀವೇನಾದರೂ ಕಲರ್ ವ್ಯಾಲ್ಯೂ 1, 2, 0 ನೋಡ್ಬಿಟ್ಟು ಇಲ್ಲಿ ಕಲರ್ ಹಾಕಿದ್ರೆ ಹೋಯ್ತು, ಮಾರ್ಕ್ಸ್ ಬರೋಲ್ಲ. ಈಗ 1ಗಿರ್ತಕ್ಕಂಥದ್ದು ಯಾವುದು? ಬ್ರೌನ್. ನೆಕ್ಸ್ಟು 2ಗೆ ರೆಡ್. 4ಗಿರ್ತಕ್ಕಂಥದ್ದು ಯೆಲ್ಲೋ. ಅಷ್ಟೇ, ಮುಗೀತು. ಸಪೋಸ್ ಈ ರೀತಿ ಇತ್ತು. ಈ ರೀತಿ ಇತ್ತು 200 ಮೆಗಾ ಓಮ್ ಇತ್ತು. ಈಗೇನು ಮಾಡ್ತೀರಾ? 200 ಇಂಟು 10⁻⁶ ಓಮು. ಈಗೇನಾಯಿತು? 200ನ ಟರ್ಮ್ಸ್ ಆಫ್ ಫಾರ್ಮಲ್ಲಿ ಬರ್ಕೊಂಡ್ರೆ 20 ಇಂಟು 10 ಇಂಟು 10⁻⁶ ಓಮು, 20 ಇಂಟು 10⁻⁷ ಓಮು, 2 ನಥಿಂಗ್ ಬಟ್ ರೆಡ್. ನೆಕ್ಸ್ಟ್ 0 ಐತೆ, ಬ್ಲಾಕ್. ನೆಕ್ಸ್ಟ್ 7 ಇದೆ, 7ಗೆ ರೆಸ್ಪೆಕ್ಟಿವ್ ಕಲರು ವೈಲೆಟ್. ದಟ್ಸ್ ಆಲ್. ಸಪೋಸ್ ಹಿಂಗಿತ್ತು 130 ±5% ಓಮ್ ಅಂತ. ಈಗ 130ನ 3 ಇಂಟು 10
ಪ್ಲಸ್ ಆರ್ ಮೈನಸ್ 5% ಓಮ್ ಅಂತ ಬರಿಬೋದು, ಏನು ಇಲ್ಲ ಅಂದರೆ 1 ಇರುತ್ತೆ. 1 ಅಂದ್ರೆ ಈಗ 1 ಅಂದರೆ ಬ್ರೌನ್. ನೆಕ್ಸ್ಟು 3 ಅಂದರೆ ಆರೆಂಜ್. ನೆಕ್ಸ್ಟು 3 ಆಯಿತು. 1 ಅಂದರೆ ಅಗೇನು ಬ್ರೌನ್. ನೆಕ್ಸ್ಟು ಇಲ್ಲಿ 5% ಅಂತ ಐತೆ, 5% ಅಂದರೆ ಗೋಲ್ಡ್, 5%ಗೆ ಗೋಲ್ಡು ಬರುತ್ತೆ. ಇದು ಕಲರ್ ಕೋಡ್ಗಳಲ್ಲಿ ಇರ್ತಕ್ಕಂಥ ಒಂದು ವ್ಯಾಲ್ಯೂಸು. ಇಷ್ಟು ಈ ವ್ಯಾಲ್ಯೂಸ್ನ ತಿಳ್ಕೊಂಡ್ರಾಯ್ತು. ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರ್ ನೋಡಿದ್ರೆ ಡಿಫರೆಂಟ್ ವ್ಯಾಲ್ಯೂಸ್ ಬರ್ತವೆ, ನೀವು ಟ್ರೈ ಮಾಡಿ ಎಕ್ಸಾಮಿನೇಷನಲ್ಲಿ. ಇಷ್ಟು ಕಲರ್ ಕೋಡ್ ಮೆಥಡ್ ನೋಡಿ. ಕಲರ್ ಕೋಡ್ ಅಂದರೆ ಯು ಹ್ಯಾವ್ ಟು ಫೈಂಡ್ ಅನ್ನೋನ್ ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್. ಕಲರ್ ಕೋಡ್ ರೆಜಿಸ್ಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 types. ನಂಬರ್ 1 ಕಾರ್ಬನ್ ರೆಜಿಸ್ಟರ್, ನಂಬರ್ 2 ಅಲಾಯ್ ರೆಜಿಸ್ಟರ್ ಆರ್ ವೈರ್ ವುಡ್ ರೆಜಿಸ್ಟರ್ ಅಂತ ಹೇಳ್ಬಿಟ್ಟು ಇಷ್ಟು